ಕ್ಷೇತ್ರಕ್ಕೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಮನವಿ ಮಾಡಿದ್ದೇವೆ. ಶಿವಲಿಂಗೇಗೌಡರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದೀವಿ. ಶಿವಲಿಂಗೇಗೌಡರ ಪರ ಸಂಸದ ಶ್ರೇಯಸ್ ಪಟೇಲ್ ಬ್ಯಾಟಿಂಗ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ. ಪಕ್ಷ ಸಂಘಟನೆಗೆ ಅವಕಾಶವಾಗುತ್ತೆ ಅಂತ ಮನವಿ ಮಾಡ್ತೇವೆ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಕೊಟ್ಟಿದ್ದಾರೆ. ಬುಧವಾರ ಸಂಜೆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರದ ಎರಡನೇ ಅವಧಿಯ 2-3 ವರ್ಷ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರು ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಧಿಕಾರನ ಹಸ್ತಾಂತರ ಮಾಡಿಸ್ಕೊಟ್ಟಿದ್ದಾರೆ. ಅದರ ಒಂದು ಫಲವಾಗಿ 4 ಗಂಟೆಗೆ ನಾಡಿದ್ದು ಬುಧವಾರ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡ್ತಿದ್ದಾರೆ. ಇದು ನಮಗೆಲ್ಲ ಅತ್ಯಂತ ಖುಷಿ ತರುವಂತಹ ವಿಷಯ. ಜೊತೆಗೆ ಶಿವಲಿಂಗೇಗೌಡರ ಪರ ಸಂಸದ ಶ್ರೇಯಸ್ ಪಟೇಲ್ ಬ್ಯಾಟಿಂಗ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ. ಪಕ್ಷ ಸಂಘಟನೆಗೆ ಅವಕಾಶವಾಗುತ್ತೆ ಅಂತ ಮನವಿ ಮಾಡ್ತೇವೆ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಕೊಟ್ಟಿದ್ದಾರೆ. ಬುಧವಾರ ಸಂಜೆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರದ ಎರಡನೇ ಅವಧಿಯ 2-3 ವರ್ಷ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರು ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಧಿಕಾರನ ಹಸ್ತಾಂತರ ಮಾಡಿಸ್ಕೊಟ್ಟಿದ್ದಾರೆ. ಅದರ ಒಂದು ಫಲವಾಗಿ 4 ಗಂಟೆಗೆ ನಾಡಿದ್ದು ಬುಧವಾರ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡ್ತಿದ್ದಾರೆ. ಇದು ನಮಗೆಲ್ಲ ಅತ್ಯಂತ ಖುಷಿ ತರುವಂತಹ ವಿಷಯ. ಜೊತೆಗೆ ಶಿವಲಿಂಗೇಗೌಡರ ಪರ ಸಂಸದ ಶ್ರೇಯಸ್ ಪಟೇಲ್ ಬ್ಯಾಟಿಂಗ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ. ಪಕ್ಷ ಸಂಘಟನೆಗೆ ಅವಕಾಶವಾಗುತ್ತೆ ಅಂತ ಮನವಿ ಮಾಡ್ತೇವೆ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಕೊಟ್ಟಿದ್ದಾರೆ. ಬುಧವಾರ ಸಂಜೆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರದ ಎರಡನೇ ಅವಧಿಯ 2-3 ವರ್ಷ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರು ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಧಿಕಾರನ ಹಸ್ತಾಂತರ ಮಾಡಿಸ್ಕೊಟ್ಟಿದ್ದಾರೆ. ಅದರ ಒಂದು ಫಲವಾಗಿ 4 ಗಂಟೆಗೆ ನಾಡಿದ್ದು ಬುಧವಾರ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡ್ತಿದ್ದಾರೆ. ಇದು ನಮಗೆಲ್ಲ ಅತ್ಯಂತ ಖುಷಿ ತರುವಂತಹ ವಿಷಯ. ಜೊತೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.